ಎಷ್ಟೋ ಜನ ಪ್ರೀತಿ ವಿಚಾರದಲ್ಲಿ ಪ್ರೀತಿ ತಿಳ್ಕೊಳ್ಳೋಕೆ ಒದ್ದಾಡ್ತಾ ಜೀವನಾನೇ ಕಳ್ಕೊಂಡ್ಬಿಡ್ತಾರೆ ಆಕ್ಚುಲಿ. ಅವರಿಗೆಲ್ಲ ಟೈಮ್ ಪಾಸ್ ಆಗಿ ನಡೀತಿದ್ಯಾ, ನಿಜವಾಗ್ಲೂ ಪ್ರೀತಿ ಮಾಡ್ತಿದಾರೆ ಗೊತ್ತೇ ಆಗಲ್ಲ ಪಾಪ. ಕೊನೆಗೆ ವಯಸ್ಸು, ಎನರ್ಜಿ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅವ್ರು ನಿಮ್ಮನ್ನು ಪ್ರೀತಿಸಿದಾರಾ ಅಥವಾ ಟೈಮ್ ಪಾಸಾ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಿಮಗೆ 3-4 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಸೊ ಇದ್ರ ಮೇಲೆ ನೀವು ಜಡ್ಜ್‌ಮೆಂಟ್ ತಗೊಂಡು ನೀವು ಆಚೆ ಬಂದ್ಬಿಡ್ಬೇಕು. ಫಸ್ಟ್ ಪಾಯಿಂಟ್ ನೋಡೋಕ್ಕಿಂತ ಮುಂಚೆ ಚಾನಲ್‌ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ, ಬಟ್ ಫೀಸ್ ಇರುತ್ತೆ. ಕಾಲ್ ರಿಸೀವ್ ಆಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವಿತೌಟ್ ಅಂಡರ್‌ಸ್ಟ್ಯಾಂಡಿಂಗ್ ಎಕ್ಸ್‌ಕ್ಯೂಸ್‌ನ ಕೊಡ್ತಾರೆ. ಎಕ್ಸಾಂಪಲ್ ಅಂದರೆ ನಿಮಗೆ ಸಮಯ ಕೊಡೋದಕ್ಕಿಂತ ಜಾಸ್ತಿ ಎಕ್ಸ್‌ಕ್ಯೂಸ್‌ನ ಕೊಡ್ತಾರೆ. ಎಕ್ಸ್‌ಕ್ಯೂಸ್ ಇಟ್ ಮೀನ್ಸ್ ವಾಟ್ ಅಂದರೆ ಲೈಕ್ ಜಾಸ್ತಿ ಕಾರಣಗಳನ್ನು ಕೊಡ್ತಾ ಹೋಗ್ತಾರೆ. ನಿಮಗೆ ಸಮಯ ಕೊಡಲ್ಲ. ಕಾರಣಗಳು ಕೊಟ್ಟು ಲೈಕ್ ತುಂಬಾ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ. ನಾನು ಹಂಗ್ ಬಿಸಿ ಇದ್ದೆ, ಹಿಂಗ್ ಬಿಸಿ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಮೆಚುರಿಟಿನೂ ಕೂಡ ಇರಲ್ಲ ಆಕ್ಚುಲಿ. ಅವ್ರ ಬಗ್ಗೆ ನಿಮಗೆ ಗೊತ್ತಿರಲ್ಲ, ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರಲ್ಲ. ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಲೈಕ್ ಅವ್ರ ವರ್ಕ್ ಸ್ಟೈಲ್ ಏನು, ಏನ್ ಕೆಲಸ ಮಾಡ್ತಾರೆ, ಏನ್ ಕೆಲಸ ಮಾಡಲ್ಲ, ನಿಜಾನ ಸುಳ್ಳೆಲ್ಲ ಗೊತ್ತಿರುತ್ತೆ. ಬಟ್ ಸ್ಟಿಲ್ ಸಮಯ ಕೊಡ್ದಿರಾ ಸುಮ್ಮನೆ ಕಾರಣ ಕೊಡ್ತಾ ಇದ್ರೆ ಅವ್ರು ನಿಜವಾಗ್ಲೂ ನಿಮ್ಮನ್ನ ಪ್ರೀತಿ ಅಂತೂ ಮಾಡ್ತಿಲ್ಲ, ಟೈಮ್ ಪಾಸ್ ಮಾಡ್ತಿದ್ದಾರೆ ಅಂತ ಅರ್ಥ. ಫಸ್ಟ್ ರೀಸನ್. ಸೆಕೆಂಡ್ ಮಂದ್ ಏನಂತ ಹೇಳಿದ್ರೆ, ನಿಮ್ಮ ಆಬ್ಜೆನ್ಸ್ ಫೀಲ್ ಆಗುತ್ತಾ, ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವಿಲ್ಲ ಅಂದ್ರೆ ಅವ್ರಿಗೆಲ್ಲೋ ಒಂದ್ ಕಡೆಗೆ ಅಲ್ಲಿ ಇರಕ್ ಆಗ್ತಿರಲ್ಲ. ನೀವು ವಾಯ್ಸ್ ಕೇಳಿಲ್ಲ ಅಂದ್ರೆ, ನೀವು ಜೊತೆಗಿಲ್ಲ ಅಂದ್ರೆ ತುಂಬಾ ಒದ್ದಾಡ್ತಿರ್ತಾರೆ ನೋಡಿ. ಒದ್ದಾಡ್ತಿದ್ರೆ ಇದು 100% ಲವ್. ಬಟ್ ನೀವಿಲ್ಲ ಅಂದ್ರೂ ಕೂಡ ಈಸಿಲಿ ಇರ್ತಾರಲ್ಲ. ಸೊ ಟೇಕ್ ಇಟ್ ಈಸಿಯಾಗಿ, ಖುಷಿಯಾಗಿ. ಅಂಡ್ ನಾನು ಹೇಳ್ತಿರೋದು 2-3 ದಿನ, ಒಂದು ವಾರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಎಲ್ಲೋ ಹೊರಗಡೆ ಹೋಗ್ತೀರಾ, ಅವ್ರಿಗೆ ಹೇಳೇ ಹೋಗ್ತೀರಾ, ಅದು ಬೇರೆ. ಬಟ್ ಎಲ್ಲೋ ಒಂದ್ ಕಡೆಗೆ ಅವರಿಗೆ ನೀವಿಲ್ಲ ಅಂದ್ರೂ ಖುಷಿಯಾಗಿರ್ತಾರೆ. ಜೀವನ ಪರ್ಯಂತ ಖುಷಿಯಾಗಿರಕ್ಕೂ ರೆಡಿ ಇದ್ದಾರೆ ಅಂದ್ರೆ 100% ಟೈಮ್ ಪಾಸಿಗೆ ನಿಮ್ಮೊಟ್ಟಿಗೆ ಶೆಡ್ಯೂಲ್ ಮಾಡ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂತ ಅರ್ಥ. ಎರಡೂ ಸೈಡ್ ಹೇಳ್ತಾ ಇದ್ದೀನಿ. ಟೈಮ್ ಪಾಸ್ ಇಲ್ಲ ಅಂದ್ರೆ ಹೆಂಗೆ, ನಿಜವಾಗ್ಲೂ ಇದ್ರೆ ಹೆಂಗೆ ಅಂತ. ನೆಕ್ಸ್ಟ್ ಪಾಯಿಂಟ್, ಲೈಕ್ ಪ್ರಾಬ್ಲಮ್ ಬಂದಾಗ ಬಿಹೇವಿಯರ್ ತುಂಬಾ ಬದಲಾಗುತ್ತೆ. ಆಕ್ಚುಲಿ ಪ್ರಾಬ್ಲಮ್ ಬಂದಾಗ ಜೊತೆಗೆ ನಿಲ್ಲೋರು, ನಾನು ಇದೀನಿ, ಏನೋ ಒಂದು ಮಾಡೋಣ, ಜೊತೆಗಿರ್ತೀನಿ, ತಲೆ ಕೆಡಿಸ್ಕೋಬೇಡ, ಲೈಫ್ ಲಾಂಗ್ ನಾವು ಕ್ಯಾರಿ ಆಗ್ತೀವಿ ಇಬ್ರು, ಲೈಫ್ ಲಾಂಗ್ ನಿನ್ ಜೊತೆ ನಾನೇ ಇರ್ತೀನಿ, ಯಾಕೆ ತಲೆ ಕೆಡಿಸ್ಕೋತೀಯಾ ಅಂತ ಹೇಳೋದು ನಿಜವಾದ ಪ್ರೀತಿ. ಪ್ರಾಬ್ಲಮ್ ಬಂದಾಗ ಸಡನ್ಲಿ ಬಿಡ್ತಾರಲ್ಲ, ಲೈಕ್ ಇಲ್ಲ ಸ್ವಲ್ಪ ಬಿಸಿ ಇದ್ದೀನಿ, ನಾನು ಆಮೇಲೆ ಕಾಲ್ ಮಾಡ್ಲಾ, ನಾಳೆ ಕಾಲ್ ಮಾಡ್ಲಾ, ಹಿಂಗ್ ಮಾಡ್ಲಾ, ಹಂಗ್ ಮಾಡ್ಲಾ ಅಂತ ಕಥೆ ಹೇಳ್ತಾರೆ ನೋಡಿ. ಅಂಡ್ ಏನೋ ಪ್ರಾಬ್ಲಮ್ ಇದ್ದಾಗ ನಿಮ್ ಪ್ರಾಬ್ಲಮ್ಗೆ ಆಯ್ತು ನಾನು ಫೇಸ್ ಮಾಡಿ ಕೊಡ್ತೀನಿ, ನಾನು ಜೊತೆ ನಿಲ್ತೀನಿ ಅಂತ ಹೇಳಲ್ಲ. ಪ್ರಾಬ್ಲಮ್ ಇದ್ದಾಗ ನಾನು ಅವರಲ್ಲ ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಅಥವಾ ಎಲ್ಲ ದೂರ ಹೊರಟೋಗ್ಬಿಡ್ತಾರಲ್ಲ. ಇದು ಟೈಮ್ ಪಾಸ್ ಆಕ್ಚುಲಿ. ಬಟ್ ನಿಜವಾಗ್ಲೂ ಪ್ರಾಬ್ಲಮ್ ಇದ್ರೂ ಕೂಡ ಜೊತೆಗೆ ನಿಂತು ನಿಮ್ಮ ಪ್ರಾಬ್ಲಮಿಗೆ ನಾನು ಎಷ್ಟು ಆಗುತ್ತೆ ಸಾಥ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಟ್ರೂ ಪ್ರೀತಿ, ಟ್ರೂ ಲವ್. ಇದನ್ನ ನಂಬೇಕು ಆಕ್ಚುಲಿ. ಓಕೆ, ನಾನು ಹೇಳೋವಂಥದ್ದು ಇದನ್ನ ನಂಬಬೇಕು. ಬಟ್ ಸುಳ್ಳು ಹೇಳುವಂಥದ್ದನ್ನ ನಂಬಲಿಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ನೋಡಿ, ನಾನು ಹೇಳ್ತೀನಿ, ಒಂದು ನೀವು ತುಂಬಾ ಕಾಲ್ ಮಾಡ್ಬೇಕಂತ ನೀವೇ ಅನ್ಕೊಂಡಿರ್ತೀರಿ. ಬಟ್ ಆ ಕಡೆಯಿಂದ ಕಾಲ್ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾನೆ ಇರಲ್ಲ. ತುಂಬಾ ಕಡಿಮೆ ಕಾಲ್, ತುಂಬಾ ನಿಮ್ಮ ನೆನಪು ಮಾಡ್ಕೊಳ್ಳೋದು ಕಡಿಮೆ, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ಕೊಳ್ಳೋದು ಕಡಿಮೆ. ಬಟ್ ನೀವು ಮಾತ್ರ ತುಂಬಾ ಅನ್ಕೊಳ್ತೀರಿ. ತುಂಬಾ ಕಾಲ್ ಮಾಡಿ ಮಾತಾಡಬೇಕು ಅಥವಾ ಅವರೇ ಕಾಲ್ ಮಾಡ್ಬೇಕಂತ ಇರಲ್ಲ. ಕಾಲ್ ಮಾಡಿ ಮಾತಾಡ್ಬೇಕಂತ ಫೀಲ್ ಬರ್ತಾ ಇರತ್ತಲ್ಲ ಅವಾಗ. ಸೊ ಡೆಫಿನೆಟ್ಲಿ ನಿಜವಾಗ್ಲೂ ಪ್ರೀತಿನೇ ಅದು. ಬಟ್ ಯಾವಾಗ ಅವ್ರಿಗೆ ನಿಮಗೆ ಕಾಲ್ ಮಾಡಬೇಕು ಅಂತ ಅನಿಸ್ತಾ ಇರಲ್ಲ ಅಥವಾ ಕೋಪಕ್ಕೆ ಮಾಡೋದಲ್ಲ. ಬಟ್ ನಾವು ಕೋಪದಲ್ಲಿ ಇರದೆ ಹೋದ್ರೂ ಕೂಡ ಮ್ಯಾನೇಜ್ ಮಾಡೋರು ಕೆಲವರು ಇರ್ತಾರಲ್ಲ, ಅವ್ರಿಗೆ ಹೇಳ್ತಕ್ಕಂಥದ್ದು ನಾನು. ಕೋಪದಲ್ಲಿ ಬಿಡಿ, ಏನೋ ಒಂದು 2-3 ದಿನ ಕೋಪ ಇರುತ್ತೆ, ಯಾವಾಗ ಕಾಲ್ ಮಾಡಿರಲ್ಲ, ಎಲ್ಲ ಹೊರಟೋಗಿರ್ತಾರೆ ಸಿಟ್ಟಿಗೆ, ಅದು ಬೇರೆ. ಬಟ್ ಕೆಲವರು ಚೆನ್ನಾಗಿದ್ದಾಗಲೂ ಕೂಡ ಹೀಗೆ ಆಟ ಆಡ್ತಾರೆ. ಸೊ ಇದಿಷ್ಟು ಸಿಂಪ್ಟಮ್ಸ್ ಏನಿದೆಯಲ್ಲ, 100% ಏನಂತ ಹೇಳಿದ್ರೆ ಟೈಮ್ ಪಾಸ್ಗೆ. ಟ್ರೂ ಅಂತೂ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಟ್ರೂ ಇರೋ ಒಂದು ರಿಲೇಶನ್ಶಿಪ್ಪಲ್ಲಿ ಹೇಗಿರ್ತಾರೆ ಅದನ್ನು ನಾನು ನಿಮ್ಗೆ ನೀಟಾಗಿ ಹೇಳಿದ್ದೀನಿ. ಏನು ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ಗೆ ಹೋಗ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅನಿಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.